ಪತ್ನಿಯ ಕಿರುಕುಳಕ್ಕೆ ಟೆಕ್ಕಿ ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇರುವಂತದ್ದು ಟೆಕ್ಕಿ ಅತುಲ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಯಾಗಿ ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿಯನ್ನ ನೇಮಕ ಮಾಡಲಾಗಿದೆ. ಮೊದಲು ಸಬ್ ಇನ್ಸ್ಪೆಕ್ಟರ್ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖಾಧಿಕಾರಿಯಾಗಿದ್ರು. ಪ್ರಕರಣ ಹೆಚ್ಚು ಸದ್ದು ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಈಗ ತನಿಖಾಧಿಕಾರಿಯ ಬದಲಾವಣೆ. ಮಾರತ್ತಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ತನಿಖಾಧಿಕಾರಿಯಾಗಿ ನೇಮಕ ಆಗಿದ್ದಾರೆ. ಟೆಕ್ಕಿ ಅತುಲ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರವ್ಯಾಪಿ ಸದ್ದನ್ನು ಮಾಡ್ತಾ ಇದೆ. ಜೊತೆಗೆ ಕಾನೂನಿನಲ್ಲಿ ಒಂದಿಷ್ಟು ಮಾರ್ಪಾಡುಗಳಾಗಬೇಕು ಅನ್ನುವಂತಹ ಕೂಗು. ಈಗ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸುವಂತಹ ನಿಟ್ಟಿನಲ್ಲಿ ತನಿಖಾಧಿಕಾರಿಯ ಬದಲಾವಣೆ ಆಗಿರುವಂಥದ್ದು. ಉತ್ತರ ಪ್ರದೇಶಕ್ಕೂ ಕೂಡ ಈಗಾಗಲೇ ಒಂದು ತಂಡ ಹೋಗಿರುವಂಥದ್ದು. ದೇಶಾದ್ಯಂತ ಟೆಕ್ಕಿ ಅತುಲ್ ಆತ್ಮಹತ್ಯೆಯ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಆತ್ಮಹತ್ಯೆಯ ಕೇಸ್ಗೆ ಟ್ವಿಸ್ಟ್ ಅನ್ನು ಕೊಟ್ಟಿದೆ ಪತ್ನಿಯ ಕುಟುಂಬ. ಘಟನೆಯ ಬಗ್ಗೆ ಮಾಹಿತಿಯನ್ನ ಆರೋಪಿತ ಕುಟುಂಬ ಈಗ ಹಂಚಿಕೊಂಡಿರುವಂಥದ್ದು. ಅತುಲ್ ನಿಖಿತಾ ನಡುವೆ ವೈಮನಸ್ಸಿದ್ದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೇಶಾದ್ಯಂತ ಟೆಕ್ಕಿ ಅತುಲ್ ಆತ್ಮಹತ್ಯೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಹಲವು ಕಡೆಗಳಲ್ಲಿ ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿತಾ ಕುಟುಂಬದ ಸದಸ್ಯರು ಕ್ಲಾರಿಫಿಕೇಶನ್ ಕೊಡುವಂತಹ ವಿಚಾರವನ್ನು ಮಾಡಿದ್ದಾರೆ. 2019 ಏಪ್ರಿಲ್ನಲ್ಲಿ ಇವರ ಪರಿಚಯ ಆಗಿರುತ್ತೆ. ಮ್ಯಾಟ್ರಿಮೋನಿ ಮೂಲಕ ಇಬ್ಬರ ನಡುವೆ ಪರಿಚಯ ಆಗಿ ಮದುವೆಯನ್ನು ಮಾಡಿಕೊಳ್ಳುವುದಕ್ಕೆ ಒಪ್ಪಿತರಾಗಿರ್ತಾರೆ. 2020ರಲ್ಲಿ ಮದುವೆಯಾಗಿ ದಂಪತಿಗೆ ಗಂಡು ಮಗು ಕೂಡ ಜನಿಸಿರುತ್ತೆ. ಅದಾದ ಮೇಲೆ 2021 ಮಾರ್ಚ್ 17ರಿಂದ ಕೌಟುಂಬಿಕ ಕಲಹ ಆರಂಭ ಆಗುತ್ತೆ. ಗಂಡ ಹೆಂಡತಿಯ ನಡುವೆ ವೈಮನಸ್ಸು ಸೃಷ್ಟಿಯಾಗುತ್ತೆ. ನಿಖಿತಾ ದೂರಿನ ಪ್ರಕಾರ ಅತುಲ್ ಮತ್ತು ಅತುಲ್ ತಾಯಿಯಿಂದ ಹಲ್ಲೆ ಆಗಿದೆ ಎನ್ನುವಂತಹ ದೂರು ಕೂಡ ದಾಖಲಾಗಿದೆ. ಒಟ್ಟು 9 ಕೇಸ್ಗಳು ದಾಖಲಾಗಿರುವಂಥದ್ದು. 2022 ಏಪ್ರಿಲ್ 24ಕ್ಕೆ ವರದಕ್ಷಿಣೆಯ ಕಿರುಕುಳದ ದೂರು ಕೂಡ ದಾಖಲಾಗಿರುವಂಥದ್ದು.